ನಮಸ್ಕಾರ ಕರುನಾಡು, ನಾನು ನಿಮ್ಮ ಲೆಟ್ಸ್ ಗೋ ವಿತ್ ಮಿಥುನ್ ತುಮಕೂರು. ನಾವಿವತ್ತು ವಿಸಿಟ್ ಮಾಡ್ತಿರೋ ಲೊಕೇಶನ್ ಹೆಸರು ಬಂದು ಪಯಣ ಕಾರ್ ಮ್ಯೂಸಿಯಂ. ಈ ಜಾಗದಲ್ಲಿ ಎವಲ್ಯೂಷನ್ ಆಫ್ ವೀಲ್ಸ್ ಬಗ್ಗೆ ತಿಳ್ಕೋಬಹುದು. ಇದನ್ನ ಪ್ರಾರಂಭ ಮಾಡಿರೋದು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಈ ಪಯಣ ಕಾರ್ ಮ್ಯೂಸಿಯಂನ ಲೋಕಾರ್ಪಣೆ ಮಾಡಿದ್ದಾರೆ. ಈ ಜಾಗದಲ್ಲಿ ಎತ್ತಿನ ಗಾಡಿಯಿಂದ ಹಿಡಿದು ಆರ್ಮಿ ಬಂಕರ್ ವರೆಗೂ ನೋಡಬಹುದು. ವೀರೇಂದ್ರ ಹೆಗಡೆ ಅವರು ಕಾಲೇಜ್ ಡೇಸ್ ಅಲ್ಲಿ ಯೂಸ್ ಮಾಡಿರೋ ಕಾರು, ಶಂಕರ್ ನಾಗ್ ಅವರು ಯೂಸ್ ಮಾಡಿರೋ ಕಾರು, ವಿಷ್ಣುವರ್ಧನ್ ಅವರು ಯೂಸ್ ಮಾಡಿರೋ ಕಾರು, ಹೀಗೆ ಹಲವಾರು ರೀತಿಯ ವಿಂಟೇಜ್ ಕಾರ್ ಮತ್ತು ಬೈಕ್ ಗಳನ್ನು ಈ ಜಾಗದಲ್ಲಿ ನೋಡಬಹುದು. ಪಯಣ ಮ್ಯೂಸಿಯಂಗೆ ಡಿಸ್ಟೆನ್ಸ್ ಬಂದು ಬ್ಯಾಂಗ್ಳೂರಿಂದ 130 ಕಿಲೋಮೀಟರ್ಸ್, ತುಮಕೂರಿಂದ 130 ಕಿಲೋಮೀಟರ್ಸ್, ಮೈಸೂರಿಂದ 15 ಕಿಲೋಮೀಟರ್. ಮೇಡ್ ಇನ್ ಇಂಗ್ಲೆಂಡ್, ಮೇಡ್ ಇನ್ ಜರ್ಮನಿ, ಮೇಡ್ ಇನ್ ಫ್ರಾನ್ಸ್, ಮೇಡ್ ಇನ್ ಜಪಾನ್, ಮೇಡ್ ಇನ್ ಇಂಡಿಯಾ, ಇನ್ನು ಅನೇಕ ರೀತಿಯ ಕಾರ್, ಜೀಪ್, ಬೈಕ್ ಮತ್ತು ಆರ್ಮಿ ಬಂಕರ್ ಗಳನ್ನು ಈ ಜಾಗದಲ್ಲಿ ಕಾಣಬಹುದು. ಈ ಲೊಕೇಶನ್ ಬಂದು ಡಿಸೇಬಲ್ ಫ್ರೆಂಡ್ಲಿ ಆಗಿದೆ, ರೆಸ್ಟೋರೆಂಟ್ ಫೆಸಿಲಿಟಿ ಇದೆ, ಯೂಸ್ ಕಾರ್ ಪಾರ್ಕಿಂಗ್ ಇದೆ. ಈ ವೀಕೆಂಡ್ ಅಲ್ಲಿ ನೀವು ಪಯಣ ಕಾರ್ ಮ್ಯೂಸಿಯಂಗೆ ಪ್ಲಾನ್ ಮಾಡಿದ್ರೆ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ. ಟ್ರೂ ಕಾರ್ ಲವರ್ಗೆ ಈ ವಿಡಿಯೋ ಶೇರ್ ಮಾಡಿ, ನಮ್ಮ ಪೇಜ್ ಫಾಲೋ ಮಾಡಿ. ಅದ್ರ ಹೆಸರು ಫೀಲ್ಡ್ ಮಾರ್ಷಲ್ ಜಸ್ಟ್ ಲೈಕ್ ಎ JCB. ಕರ್ನಾಟಕ, ನಾವಿವತ್ತು ಈ ವೀಕೆಂಡ್ ಅಲ್ಲಿ ವಿಸಿಟ್ ಮಾಡ್ತಿರೋದು ಪಯಣ ಕಾರ್ ಮ್ಯೂಸಿಯಂ. ಹಳೆ ವಿಂಟೇಜ್ ಕಾರ್ಗಳನ್ನ ನಾವು ನೋಡ್ಬೇಕಂದ್ರೆ ಈ ಹಿಂದೆ ಫಾರಿನ್ಗೆ ಹೋಗ್ಬೇಕಾಯ್ತು. ಆದ್ರೆ ಈಗ ಪಯಣ ಕಾರ್ ಮ್ಯೂಸಿಯಂ ನಮ್ಮ ಶ್ರೀರಂಗಪಟ್ಟಣದಲ್ಲಿ ಆಗಿದೆ. ಹಳೆಯ ಅಪರೂಪದ ವಿಂಟೇಜ್ ಕಾರ್ಗಳನ್ನು ನೋಡಿದಾಗ ಇತಿಹಾಸವೇ ಕಣ್ಮುಂದೆ ಬರುತ್ತೆ. ಈ ಹಿರಿಯ ಕಾರ್ಗಳ ಸಂಗ್ರಹಾಲಯವು ದೇಶದಲ್ಲಿ ಸಾಕಷ್ಟಿದೆ, ಆದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಇಂತಹ ಕಾರುಗಳಿರೋದು ಅಪರೂಪ. ಧರ್ಮಸ್ಥಳದಲ್ಲಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಗೆ ಅತ್ಯಂತ ಹೆಚ್ಚು ಹಳೆಯ ವಾಹನಗಳ ಸಂಗ್ರಹವನ್ನು ಹೊಂದಿರುವ ಕೀರ್ತಿ ಇದೆ. ಅಲ್ಲಿ ಹಳೆಯ ಕಾರುಗಳೆಲ್ಲ ರಾಜಗಂಭೀರ್ಯದಿಂದ ನಮ್ಮ ಗಮನ ಸೆಳೆಯುತ್ತೆ. ಇವೆಲ್ಲ ಹೆಗಡೆಯವರ ಹವ್ಯಾಸ, ಅಭಿರುಚಿ, ಆಸಕ್ತಿಗಳಿಗೆ ಕನ್ನಡಿಯೂ ಹೌದು. ಸುಮಾರು 800 ವರ್ಷಗಳ ಇತಿಹಾಸ ಇರುವ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕಾರು ಸಂಗ್ರಹಾಲಯದಲ್ಲಿರುವ ಕಾರುಗಳಿಗೂ ಐತಿಹಾಸಿಕ ಮಹತ್ವವಿದೆ.
ಗಾಂಧೀಜಿ, ನೆಹರು ಸೇರಿದಂತೆ ದೇಶದ ಪ್ರಮುಖ ವ್ಯಕ್ತಿಗಳು ಬಳಸಿದವೆಂದು ಕೆಲವು ಕಾರುಗಳು ಬೀಗ್ತಿವೆ. ಎಲ್ಲಾ ಕಾರ್ಗಳಿಗೂ ಅದರದೇ ಆದ ಇತಿಹಾಸ ಇದೆ. ಆಶ್ಚರ್ಯಕರ ವಿಷಯ ಏನಂದ್ರೆ ಈ ಕಾರ್ಗಳು ಇನ್ನೂ ಅತ್ಯುತ್ತಮ ರನ್ನಿಂಗ್ ಕಂಡೀಷನ್ ಇದೆ. ರಾಜ ಮಹಾರಾಜರು, ಗಣ್ಯರು, ಶ್ರೀಮಂತರು, ಅಧಿಕಾರಿಗಳು, ಸ್ವತಂತ್ರ ಹೋರಾಟಗಾರರು ಹೀಗೆ ಪ್ರಮುಖರು ಸಂಚರಿಸುತ್ತಿದ್ದ ಕಾರ್ಗಳು ಕೂಡ ಇಲ್ಲಿದೆ. ಕಾರುಗಳ ಅನ್ವೇಷಣೆ, ನಿರ್ಮಾಣ ಪ್ರಕ್ರಿಯೆ ಶಾಸ್ತ್ರೀಯವಾಗಿ ಪ್ರಾರಂಭ ಆಗಿದ್ದು 1765ರಲ್ಲಿ. 19ನೇ ಶತಮಾನದಲ್ಲಿ ಸಾರೋಟುಗಳಂತಹ ಬಂಡಿಗೆ ಉಗಿಯಂತ್ರಗಳನ್ನು ಜೋಡಿಸುವ ಪ್ರಯತ್ನಗಳು ನಡೆದವು. 100 ವರ್ಷಗಳ ಹಿಂದೆ ಹಡಗುಗಳ ಮೂಲಕ ಭಾರತಕ್ಕೆ ಕಾರುಗಳು ಬಂದವು. ಈಗ ಭಾರತಕ್ಕೆ ಜಾಗತಿಕವಾಗಿ ಪ್ರಮುಖ ಕಾರು ಮಾರುಕಟ್ಟೆ ಎಂಬ ಹೆಮ್ಮೆ ಇದೆ. ಧರ್ಮಸ್ಥಳದಲ್ಲಿರುವ ಈ ಕಾರು ಸಂಗ್ರಹಾಲಯದಲ್ಲಿ ಅಮೆರಿಕ ನಿರ್ಮಿತ 1926ರ ಆಂಬ್ಯುಲೆನ್ಸ್, ತ್ರಿಭುವನ್ ಮೋಟಾರ್ ಸಂಸ್ಥೆಯ ಸುನಿಲ್ 1936 ಆಸ್ಟಿನ್ 10, ಗಣೇಶ್ ರಾವ್ ಅವರ 1936ರ ಮೋರಿಸ್ ಮೈನರ್ 8, ಗಿರೀಶ್ ಪಿವಿ ಅವರ 1951ರ ಮೋರಿಸ್ ಮೈನರ್ ಕಾರುಗಳಿವೆ. ಶ್ರೀನಿವಾಸ್ ಕಿಣಿ ಅವರ 1951 ಮಾಡೆಲ್ ಮೋರಿಸ್ ಮೈನ್, 1952 ಮೋರಿಸ್ ಆಕ್ಸ್ಫರ್ಡ್, ಆಂಟನಿ ಡಿಸೋಜಾ ರವರ 1951ನ ಮೋರಿಸ್ ಮೈನರ್, ನರೇಶ್ ಕುಮಾರ್ ಅವರ 1954ರ ಹಿಂದೂಸ್ತಾನ್ 14, ರಾಘವ ಅವರ 1957ರ ವಾನ್ಗಾರ್ಡ್ ಎಂಬ ಹಳೆಯ ಆವೃತ್ತಿಗಳಿವೆ. ಇದಷ್ಟೇ ಅಲ್ಲದೆ ರಾಜವರ್ಮ ಬಲ್ಲಾಳ್ ಅವರ 1962ರ ಶೆವರ್ಲೆ, ಫೋರ್ಡ್ ವಿಲ್ಲಿಸ್ ಜೀಪ್, ಸುರೇಶ್ ಅತ್ತಾವರ್ ಅವರ 1958 ಮಾಡೆಲ್ ಅಮೆರಿಕನ್ ಜೀಪ್, ಕೊನೆಗೂ ನಮ್ಮ ದೇಶದ ಫಿಯಟ್ ಪ್ರೀಮಿಯರ್ ಪದ್ಮಿನಿ 1100 cc. ಕೊನೆಗೂ ನಮ್ಮ ದೇಶದ ಕಾರ್ ಸಿಕ್ತು. ಇದು ಫಿಯಟ್ ಪ್ರೀಮಿಯರ್ ಪದ್ಮಿನಿ 1964 MYM 2246 ಪ್ರೀಮಿಯರ್ ಪದ್ಮಿನಿ ಕಾರ್. ಹಳೆ ಹೀರೋಗಳು, ಹೀರೋಯಿನ್ಗಳು ಎಲ್ಲ ಯೂಸ್ ಮಾಡ್ತಿರ್ತಾರೆ. 1964. ನಮಸ್ಕಾರ ಕರ್ನಾಟಕ. ನಮಗೆ ಪ್ರೀಮಿಯರ್ ಪದ್ಮಿನಿ ದಶಕಗಳ ಹಿಂದಿನ ವಿಂಟೇಜ್ ಕಾರ್ ನೋಡೋದೇ ಒಂದು ಕ್ರೇಜ್. ಎಷ್ಟೋ ಜನಕ್ಕೆ ಈ ವಿಂಟೇಜ್ ಕಾರ್ಗಳನ್ನ ನೋಡ್ಬೇಕು ಅಂತ ಅನ್ಕೊಂಡ್ರು ಅವ್ರಿಗೆ ಸಿಗೋದಿಲ್ಲ. ಆದ್ರೆ ಈ ವಿಂಟೇಜ್ ಕಾರ್ಗಳನ್ನು ನೋಡಿ ಕಣ್ತುಂಬಿಕೊಳ್ಳುವ ಭಾಗ್ಯ ಮೈಸೂರಿನ ಜನತೆಗೆ ಬಂದಿದೆ. ಪ್ರವಾಸಕ್ಕೆ ಬಂದ್ರೆ ಯಾರ್ ಬೇಕಾದ್ರೂ ನೋಡ್ಬೋದು. ಹೌದು, ನಾವ್ ಹೇಳ್ತಿರೋದು ಪಯಣ ಮ್ಯೂಸಿಯಂ. ಮೈಸೂರು ಬ್ಯಾಂಗ್ಳೂರ್ ಎಕ್ಸ್ಪ್ರೆಸ್ ವೇನಲ್ಲಿ ಸುಮಾರು 12 ಕಿಲೋಮೀಟರ್ಸ್ ದೂರದಲ್ಲಿ ಪಯಣ ಹೆಸರಿನಲ್ಲಿ ವಿಂಟೇಜ್ ಕಾರ್ ಮ್ಯೂಸಿಯಂ ನಿರ್ಮಾಣಗೊಂಡಿದೆ. ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರು ಸ್ಥಾಪಿಸಿರುವ ಪಯಣ ವಿಂಟೇಜ್ ಕಾರ್ ಮ್ಯೂಸಿಯಂ ಭಾರಿ ಆಕರ್ಷಣೆಯೂ ಆಗಿದೆ. ಈ ಕಾರ್ ಹೆಸರು ಚವರ್ಲೆಟ್ 1955. ಆಗಿನ ಕಾಲದಲ್ಲೇ ಲೆಂತಿಯೆಸ್ಟ್ ಕಾರ್ ಇನ್ ಅಮೆರಿಕಾ, ಚವರ್ಲೆಟ್ 1955.